ಇತ್ತೀಚೆಗೆ ಲಾಸ್ಟ್ ಒಂದು 1 ಇಯರಿಂದ ಹೇರ್ ಫಾಲ್ ಆಯ್ತು ಎಷ್ಟಾಯ್ತು ಅಂದರೆ ಆಸ್ತಾ ಸೋಪ್ ಅಂತ ಬರುತ್ತಲ್ವಾ, ಈ ಸೀರೆ 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 ಎಲ್ಲೆಲ್ಲೂ ಆರೈತೆ, ಜೀನ್ಸ್ ಮೇಲೆ ಸೀರೆ ಉಟ್ಟ ನಾರಿ ನಾನು, ಒಳ್ಳೆ ಇದು ಫಸ್ಟ್ ನೈಟಿಗೆ ಹೋಗಿ ಬರ್ತಾರಲ್ಲ ಆ ಥರ ಇದೆ. ಸಾಫ್ಟ್ ಆಗಿದೆ, ಬಟ್ ಸ್ಮೆಲ್ ನಂಗೆ ಇಷ್ಟ ಆಗಲಿಲ್ಲ ಮೋಸ್ಟ್ಲಿ. ಹಾಯ್ ಗೈಸ್, ಇವಾಗ ನಾನು ಆಫೀಸಿಂದ ಬಂದಿದ್ದೀನಿ. ಸೊ ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು. ಬಾಳೆಹಣ್ಣು ತೊಗೊಬಂದಿದ್ದೀನಿ, ಹಾಗೆ ತಿನ್ನೋಣ ಅಂತ ಹೇಳಿಬಿಟ್ಟು. ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ. ಬರ್ತಾ ಅಂಗಡಿಯಲ್ಲಿ ಬಾಳೆಹಣ್ಣು ತೊಗೊಬಂದಿದ್ದೆ, ಹೊಟ್ಟೆ ಹಸಿವಾಗ್ತಾಯಿತ್ತು. ನಂದೊಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ ರೀಲ್ಸ್ ಮಾಡೋದಕ್ಕೆ ಅಂತ. ನೋಡಿ 2 ಬಾಳೆಹಣ್ಣು ಪೂರ್ತಿ ತಿಂದ್ಬಿಟ್ಟೆ, ಅಷ್ಟು ಹೊಟ್ಟೆ ಹಸಿವಾಗಿತ್ತು. ಮಧ್ಯಾಹ್ನ ಬರೀ 2 ಚಪಾತಿ ತಿಂದಿದ್ದೆ, ಅದು ತುಂಬ ತೆಳು ಚಪಾತಿ ನಮ್ಮ ಆಫೀಸಲ್ಲಿ, ಹಾಗಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ, ಆಮೇಲೆ ಸ್ಯಾರಿದು ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ಹಾಯ್ ಗೈಸ್, ನಾನು ಅವಾಗಲೇ ಹೇಳಿದೆ ಅಲ್ವಾ, ಸೊ ಒಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ ನನಗೆ ರೀಲ್ಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಕಾಟನ್ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನಾನು ಓಪನ್ ಮಾಡೋದು ಎಂತ ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ ನನಗೆ. ಹೆಂಗೋ ಒಂದು ಕಿತ್ ಬಿಸಾಕ್ಬಿಟ್ಟೆ ಅತ್ಲಿಗೆ. ಗ್ರೀನ್ ಆ್ಯಂಡ್ ಬ್ಲೂ ಕಲರಲ್ಲಿದೆ ಆಯಿತಾ ಸ್ಯಾರಿ. ಟಚ್ ಅಂತೂ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಏನೋ ಒಂದು ಇಟ್ಟಿದ್ದಾರೆ, ಥ್ಯಾಂಕ್ ಯು ನೋಟ್ ಇಟ್ಟಿದ್ದಾರೆ. ಶಿಟ್. ಸೊ ಸೀರೆ ಬಂದುಬಿಟ್ಟು ಈ ರೀತಿಯಾಗಿದೆ, ಬ್ಲೂ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ. ನೋಡಿ ಈ ಥರ ಬರುತ್ತೆ. ಸೊ ನಿಜವಾಗ್ಲೂ ಹೇಳ್ತೀನಿ ಗೈಸ್, ಇದಕ್ಕೆ ಒಂದು 320 to 350 ಅಷ್ಟರೊಳಗೇ ಅಮೌಂಟ್ ಕೊಟ್ಟಿರೋದು. ಬಟ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ, ಬಟ್ ಸ್ಮೆಲ್ ನಂಗೆ ಇಷ್ಟ ಆಗಲಿಲ್ಲ. ಮೋಸ್ಟ್ಲಿ ಹೊಸದಲ್ವಾ, ಸೊ ಇದೊಂದು ಸಲ ನೀರಿಗೆ ಹಾಕಿ ತೆಗೆದ್ಮೇಲೆ ಚೆನ್ನಾಗಾಗ್ಬೋದು. ನೋಡಿ ಈ ಥರ ಇದೆ. ಸೊ ಇದರಲ್ಲಿ ಈ ಥರ ಒಂದು ರೆಡಿ ಟೆಸಲ್ಸ್ನ ಕೊಟ್ಟಿದ್ದಾರೆ. ನಾನು ಹೇಳೋ ಪ್ರಕಾರ ಏನಂತ ಹೇಳಿದರೆ, ಈಗ ಮನೇಲಿ ವಯಸ್ಸಾಗಿರೋರೆಲ್ಲ ಇರ್ತಾರಲ್ವ, ಅಜ್ಜಿಯವರು, ಅವರಿಗೆಲ್ಲ ಇದೊಂದು ಬೆಸ್ಟ್ ಸ್ಯಾರಿ ಆಗಿರ್ಬೋದು. ಫುಲ್ ಓಪನ್ ಮಾಡಬೇಕಾಗ ಗೈಸ್. ಓಕೆ, ಓಪನ್ ಮಾಡಿ ತೋರಿಸೋಣ. ನೋಡಿ ಈ ಥರ ಸ್ವಲ್ಪ ಡಬಲ್ ಶೇಡೆಡ್ ಇದರಲ್ಲಿ ಬರುತ್ತೆ ಸ್ಯಾರಿ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇದ್ರದ್ದು ಬಾರ್ಡರ್ ಬಂದ್ಬಿಟ್ಟು ಎಷ್ಟೊಂದು ಗೋಲ್ಡನ್ ಕಲರಲ್ಲಿ ಈ ಥರದ ಒಂದು ಬಾರ್ಡರ್ ಕೊಟ್ಟಿದ್ದಾರೆ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ನನಗಂತೂ ಇಷ್ಟ ಆಯಿತು, ಸೀರಿಯಸ್ಲಿ ಇಷ್ಟ ಆಯಿತು. ನಾನು ಇದು ಆ್ಯಕ್ಚುಲಿ ಒಂದು ಏನಂದ್ರೆ ರೀಲ್ಸ್ ಮಾಡೋದಕ್ಕೆ, ಈ ಮನೆ ಕೆಲಸದವ್ರದ್ದು ರೀಲ್ಸ್, ಈ ರೀಸೆಂಟಾಗಿ ಒಂದು ರಂಗಿ ಅಂತ ಹೇಳ್ಬಿಟ್ಟು ರೀಲ್ಸ್ ಮಾಡಿದ್ದೆ, ಅದೊಂದು ಸ್ವಲ್ಪ ಚೆನ್ನಾಗಿ ಓಡ್ತು. ಸೊ ಅದು ಪಾರ್ಟನ್ನ ಕಂಟಿನ್ಯೂ ಮಾಡೋಣ. ಒಂದೇ ಸೀರೆ ಯಾವಾಗಲೂ ಉಟ್ಕೊಂಡಿರ್ತೀನಲ್ಲ ಅಂತ ಹೇಳ್ಬಿಟ್ಟು ಈ ಥರದೊಂದು ತೊಗೊಂಡಿದ್ದು. ಬಟ್ ಆ್ಯಕ್ಚುಲಿ ನನಗೆ ಇದು ಯಾವುದಾದ್ರೂ ಫಂಕ್ಷನ್ಗೆ ಉಡೋ ಥರ ಇದೆ, ಸೀರಿಯಸ್ಲಿ ಗೈಸ್. ನೋಡಿ ಎಷ್ಟು ಚಂದ ಕಾಣಿಸುತ್ತೆ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಇದ್ರದ್ದು ಪಲ್ಲು ಒಂದ್ಸಲ ತೋರಿಸ್ಬಿಡ್ತೀನಿ. ಇದು ಪಲ್ಲು, ಓಕೆನಾ. ಇದು ಪ್ಯಾರೆಟ್ ಗ್ರೀನಲ್ಲಿ ಪಲ್ಲು ಬರುತ್ತೆ. ಆಮೇಲೆ ಇದು ಯಾವ ಗ್ರೀನ್ ಇದೆ, ಇದು ಟೀಲ್ ಗ್ರೀನ್ ಮತ್ತು ಬ್ಲೂ ಎರಡು ಕೂಡ ಒಂಥರ 2 ಡಬಲ್ ಕಲರ್ ಮಿಕ್ಸ್ ಆಗಿರುವಂಥ ಒಂದು ಕಲರು, ಪ್ಲಸ್ ಗೋಲ್ಡನ್ ಕಲರ್ ಬಾರ್ಡರ್ ಅಂತ ಹೇಳಿದರೆ ಆ ಥರ ಹೆವಿ ಬಾರ್ಡರ್ ಅಲ್ಲ, ಜಸ್ಟ್ ವೀವಿಂಗ್ ಟೈಪಲ್ಲಿ ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಚೆನ್ನಾಗಿದೆ. ಇದಕ್ಕೆ ಬ್ಲೌಸ್ ಪೀಸ್ ಮೋಸ್ಟ್ಲಿ ಇದೆ ಬ್ಲೌಸ್ ಪೀಸ್ ಅನ್ಕೊತೀನಿ, ಪ್ಲೇನಲ್ಲಿರೋದು ಬ್ಲೌಸ್ ಪೀಸ್ ಅನ್ಕೊತೀನಿ. ಒಂದ್ಸಲ ಹಂಗೆ ಪಟ್ ಅಂತ ಹುಡ್ಕೊಂಬಿಡ್ಲ. ಹಿಂಗೆ ಅಷ್ಟು ಚೆನ್ನಾಗಿ ಸ್ಯಾರಿ ಎಲ್ಲ ಬರ್ತಾರಲ್ಲ ಗೈಸ್, ನೋಡೋಣ.
ಮೇಲೆ ಸೀರೆ ಉಟ್ಟ ನಾರಿ ನಾನು. ಅದೇನೆ. ಗೈಸ್, ನನಗೆ ಚೆನ್ನಾಗಿ ಸೀರೆ ಉಡೋದಕ್ಕೆ ಬರೋದಿಲ್ಲ. ಏನು ಮಾಡಲಿ ನಾನು? ನಮ್ಮಕ್ಕ ಸಕ್ಕತ್ತಾಗಿ ಸೀರೆ ಉಡ್ತಾರೆ ಗೈಸ್. ನನಗೆ ಮಾತ್ರ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಏನೋ ಒಂದು ಯಪ್ಪ, ಒಳ್ಳೆ ಇದು ಫಸ್ಟ್ ನೈಟಿಗೆ ಹೋಗಿ ಬರ್ತಾರಲ್ಲ ಆ ಥರ ಇದೆ. ಸೆನ್ಸ್ ಆಫ್ ಕಟ್. ಉಡೋದಕ್ಕೂ ಚೆನ್ನಾಗಿದೆ ಗೈಸ್. ನಂಗೆ ಸೀರಿಯಸ್ಲಿ ಚೆನ್ನಾಗಿ ಬಂದಿಲ್ಲ ಸೀರೆ ಉಡೋದಕ್ಕೆ. ಹಂಗೆ ಏನೋ ಒಂದು ಉಟ್ರೆ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ಐಡಿಯಾ ಸಿಗಲಿ ಅಂತ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಗೈಸ್. ನೋಡಿ, ಈ ಥರ ಬರುತ್ತೆ. ಚೆನ್ನಾಗಿದೆಯಾ? ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಾನಂತೂ ತುಂಬಾ ಖರಾಬಾಗಿ ಉಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಲೆವೆಲಿಗೆ ಬರುತ್ತೆ ಗೈಸ್ ಸೀರೆ ಉಡೋದಕ್ಕೆ. ಆದರೆ ಇವಾಗಂತೂ ಅವಸರಕ್ಕೆ ಜೀನ್ಸ್ ಮೇಲೆ ಉಡ್ಕೊಂಡಲ್ವ, ಹೆಂಗೋ ಉಡ್ಕೊಂಡ್ಬಿಟ್ಟೆ. ಓಕೆ, ಫೈನ್. ಚೆನ್ನಾಗಿ ಕಾಣಿಸ್ತಿದ್ಯಾ? ಸೊ ಈ ಒಂದು ಸೀರೆಯ ಲಿಂಕ್ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಗೈಸ್. ಹಾಗೆ ಫ್ರಂಟ್ ಕ್ಯಾಮಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀನಿ ಗೈಸ್. ನೋಡಿ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ. ನಾನು ಆ್ಯಕ್ಚುಲಿ ಜೀನ್ಸ್ ಮತ್ತು ಟಾಪ್ ಮೇಲೆ ಉಟ್ಟಿದ್ದೀನಿ, ಸೊ ಹಂಗಾಗಿ ಅಷ್ಟೊಂದು ಪ್ರಾಪರಾಗಿ ಗೊತ್ತಾಗದೇ ಇರ್ಬೋದು. ಬಟ್ ಟು ಬಿ ಫ್ರ್ಯಾಂಕ್ ಗೈಸ್, ಸ್ಯಾರಿ ಮಾತ್ರ ಸಖತ್ ಅಂದರೆ ಸಖತ್ ಸಾಫ್ಟ್ ಆಗಿದೆ. ನೋಡಿ, ಟಚ್ ಮಾಡ್ತಾ ಇದ್ರೆ ಹಂಗೆ ಗೊತ್ತಾಗ್ತಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಫ್ರೀ ಟಸಲ್ಸ್ ಬೇರೆ ಬರ್ತಾ ಇದೆ. 300 rupeesಗೆ ಇನ್ನೇನು ಬೇಕು ಗೈಸ್? ಸೀರಿಯಸ್ಲಿ ಅಲ್ವಾ? ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಪ್ರಮೋಷನ್ ವಿಡಿಯೋ ಆರ್ ನಥಿಂಗ್. ಸೀರೆ 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 ಎಲ್ಲೆಲ್ಲೂ ಆರೈತೆ. ಗೈಸ್, ಸ್ವಲ್ಪ ಆಯಿಲ್ ಹಾಕೋಣ ಅಂತ ತಲೆಗೆ. ಚಳಿಗೆ ಬರ್ತಾನೆ ಇಲ್ಲ ಗೈಸ್. ಸ್ವಲ್ಪ ಉಳ್ಕೊಂಡಿದೆ ಗೈಸ್. ಕಾಣಿಸ್ತಿದ್ದೀನ? ಮತ್ತೆ ಎಂತ ಗೊತ್ತಾ ಗೈಸ್, ನಾನು ಫಸ್ಟಿಗೆ ಬೆಂಗಳೂರಿಗೆ ಬಂದಾಗ ಎಷ್ಟು ದಪ್ಪ ಇತ್ತು ನನ್ನ ಕೂದಲು, ಆಯ್ತಾ? ಅವಾಗ ಏನಂತ ಹೇಳಿದ್ರೆ, ನನಗೆ ನೆನಪಿರೋ ಪ್ರಕಾರ ನಾನು ಚಿಕ್ಕದ್ರಲ್ಲಿದ್ದಾಗ ಅಸ್ತ ಸೋಪ್ ಅಂತ ಬರುತ್ತಲ್ವ, ಈ ಗೌರ್ಮೆಂಟಿಂದ ಅಸ್ತ ಸೋಪ್ ಅಂತ ಬರ್ತೈತೆ, ನಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು, ಅದೇನೋ ಸುಣ್ಣ ಸೀಗೆಕಾಯಿ ಎಲ್ಲ ಹಾಕಿ ಅದನ್ನು ಮಾಡ್ತಾಯಿದ್ರಂತೆ. ಆ ಸೋಪನ್ನ ಬಾರ್ ಅಂತ ಹೇಳ್ತಾ ಇದ್ರು ಅದಕ್ಕೆ, ಆಯ್ತಾ? ಆ ಸೋಪನ್ನ ಕೂದಲಿಗೆ ಯೂಸ್ ಮಾಡ್ತಾ ಇದ್ದಿದ್ದು ನಮ್ಮ ಮನೇಲಿ. ನನಗೆ ಅವಾಗ ಕೂದಲೇ ಉದುರ್ತಿರ್ಲಿಲ್ಲ ಗೈಸ್. ಅದಾದಮೇಲೆ ನಾನು ಯಾವಾಗ ಕಾಲೇಜಿಗೆ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋದ್ನೋ, ಆವಾಗ ನನಗೆ ಈ ಶಾಂಪುಗಳು ಹುಚ್ಚಿಡಿತ್ತು. ಬಟ್ ಏನಂತ ಹೇಳಿದ್ರೆ, ಚಿಕ್ಕದ್ರಲ್ಲಿ ನನ್ನ ತಲೆಯಲ್ಲಿ ತುಂಬ ಏನಿತ್ತು, ಆಯಿತಾ? ಆಮೇಲೆ ನಾನು ಚಿಕ್ಕಮಂಗ್ಳೂರಿಗೆ ಯಾವತ್ತು ಹೋದ್ನೋ ಅವಾಗ ಶಾಂಪು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲಿನಿಕ್ ಪ್ಲಸ್ ಶಾಂಪು ಯೂಸ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಅವಾಗಲೂ ಸ್ವಲ್ಪ ಪರವಾಗಿರಲಿಲ್ಲ, ದಪ್ಪನೇ ಇರ್ತಿತ್ತು, ಒಂದು ಸ್ವಲ್ಪ ಏರ್ ಫಾಲ್ ಆದರೂ ಕೂಡ ಮತ್ತೆ ಹಂಗಂಗೆ ರಿಕವರ್ ಆಗ್ತಿತ್ತು. ಆಮೇಲೆ ನಾನು ಯಾವಾಗ ಒಂದ್ಸಲ ಈ ಬೆಂಗಳೂರಿಗೆ ಕಾಲಿಟ್ನೋ ಗೈಸ್, ಒಂದು ಗೀಝರ್ ನೀರು, ಇನ್ನೊಂದು ಫುಡ್ಡು, ಆಯಿತಾ? ಪಿ ಜಿ ಫುಡ್ಡು, ಆಮೇಲೆ ಔಟ್ಸೈಡ್ ಫುಡ್ಡು, ಇವೆಲ್ಲ. ಇನ್ನೊಂದು ಏನಂತ ಹೇಳಿದರೆ ಶಾಂಪು, ಬೇರೆ 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 ಶಾಂಪು ಟ್ರೈ ಮಾಡಿದೆ. ಏನು ಹೇಳಿ, ಅದೊಂಥರ ಫ್ಯಾಷನ್. ಬೇರೆಯವ್ರು ಯಾರೋ ಒಂದು ಯಾವುದೋ ಟ್ರೈ ಮಾಡ್ತಾಯಿದ್ದಾರೆ, ಫುಲ್ ಘಮ್ ಅನ್ನತ್ತಂತೆ, ಅದು ಒಳ್ಳೇದಂತೆ ಇದು ಒಳ್ಳೇದಂತೆ, ಅದು ಹಾಕಿದರೆ ಕೂದಲು ನೈಸ್ ಆಗುತ್ತಂತೆ, ಸ್ಟ್ರೈಟ್ ಆಗುತ್ತಂತೆ, ಹಂಗಾಗುತ್ತಂತೆ ಹಿಂಗಾಗುತ್ತಂತೆ ಅಂತ ಹೇಳಿ ಹಾಕಿ 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 ಕೊನೆಗೆ ಕೂದಲೆಲ್ಲ ಹೋಗಿ 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 ನೋಡಿ ಈ ಥರ ಇಷ್ಟು ಸಣ್ಣ ಆಗಿದೆ, ಆಯಿತಾ? ಹಿಂಗೆ ಬಿಟ್ಟರೆ ದಪ್ಪ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಿ ನನ್ನ ಕೂದಲು ಕರ್ಲಿ ಇರೋದ್ರಿಂದ ಹಂಗೆ ದಪ್ಪ ದಪ್ಪ ಕಾಣಿಸುತ್ತೆ. ಈ ಥರ ಮಾಡಿದರೆ ಇಷ್ಟೇ ಸಣ್ಣಗಿದೆ, ಆಯಿತಾ? ನಮ್ಮನೇಲಿ ಏನಂತ ಹೇಳಿದರೆ, ನಮ್ಮನೇಲಿ ನಾವು 3 ಜನ ಅಕ್ಕ ತಂಗರಿಗೂ ತುಂಬ ಉದ್ದ ಕೂದಲಿತ್ತಲ್ವಾ. ಸೊ ನಮ್ಮ ಅಕ್ಕವರು ಹಿಂಗೆ ಹೇರ್ ಫಾಲ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಕೂದಲು ಕಟ್ ಮಾಡಿಸ್ಕೊಂಡ್ಬಿಟ್ರು. ನಮ್ಮ ಅಮ್ಮಂಗೆ ಅಟ್ಲೀಸ್ಟ್ ನಂದಾದರೂ ಕೂದಲು ಹಿಂಗೆ ಉದ್ದ ಇರಬೇಕು,
ಅವರಿಬ್ರು ಕಟ್ ಮಾಡಿಸ್ಕೊಂಡ್ರಲ್ವ, ಸೊ ನಂದಾದ್ರೂ ಹಿಂಗೆ ಇರಬೇಕು ಅನ್ನೋದು ಒಂದು ಆಸೆ. ಸೊ ಅವ್ರ ಆಸೆಗೆ ಮತ್ತು ನನಗೂ ಅಷ್ಟೇ, ಈಗ ಈ ಥರ ಚಿಕ್ಕದ್ರಿಂದ ಲಾಂಗ್ ಹೇರ್ ನೋಡಿ ನೋಡಿ ನಂಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಈಗ ಏನಾದರೂ ಶಾರ್ಟ್ ಹೇರ್ ಅಂತ ಹೇಳಿದ್ರೆ ನನಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಸೊ ಲಾಂಗ್ ಹೇರ್ ಇಸ್ ಲೈಫ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಬಟ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಗೈಸ್, ನಿಜ ಹೇಳ್ತೀನಿ. ಸೊ ನಂಗೆ ಅರ್ಲಿ ಮಾರ್ನಿಂಗ್ ಆಫೀಸ್ ಇರೋದ್ರಿಂದಾಗಿ 7:30ಗೆ ಆಫೀಸ್ ಇರೋದ್ರಿಂದಾಗಿ ಮಾರ್ನಿಂಗ್ ಅಂತೂ ತಲೆ ಸ್ನಾನ ಮಾಡ್ಕೊಂಡು ಹೋಗೋದು ತುಂಬ ಅಂದರೆ ತುಂಬಾ ಕಷ್ಟ. ನಾನು ಬೇಗ ಹೇಳಬೇಕು, ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕು, ಆಮೇಲೆ ಈ ಥರ ಎಲ್ಲ ಆಯಿಲ್ ಹಾಕಿ ರಾತ್ರಿ ನೆಡಬೇಕು. ಸೊ ನಾನೇನು ಮಾಡ್ತೀನಿ, ಸಮ್ಟೈಮ್ಸ್ ಸಂಜೆ ಆಫೀಸ್ ಮುಗಿಸ್ಕೊಂಬಂದು ಈ ಥರ ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಅಟ್ಲೀಸ್ಟ್ ಒಂದು 2 hours ಬಿಡ್ತೀನಿ. ಆಮೇಲೆ ಮಲಗೋ ಟೈಮಿಗೆ ತಲೆ ಸ್ನಾನ ಮಾಡ್ಬಿಡ್ತೀನಿ. ಸೊ ಬೆಳಗ್ಗೆ ಎದ್ದು ಜಸ್ಟ್ ಮೈಕ್ ಸ್ನಾನ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು, ಆಯಿತಾ. ಆಮೇಲೆ ಸ್ಯಾಟರ್ಡೆ ಸಂಡೇ ಬರುತ್ತಲ್ಲ, ಅವಾಗ ಮಾತ್ರ ಚೆನ್ನಾಗಿ ತಲೆಗೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಸೊ ಅದೇ ಥರ ಮೇಂಟೈನ್ ಮಾಡ್ತಿದ್ದೀನಿ. ಬಟ್ ಇತ್ತೀಚೆಗೆ ಲಾಸ್ಟ್ ಒಂದು 1 year ಹೇರ್ ಫಾಲ್ ಆಯಿತು ಎಷ್ಟು ಆಯಿತು ಅಂದರೆ, ನನಗೆ ಈ ಬುರುಡೆ ಬರುತ್ತಲ್ಲ ಇಲ್ಲಿ ನೆತ್ತಿ ಅಂತ ಹೇಳ್ತೀವಲ್ಲ, ಇಲ್ಲಿ ತುಂಬ ಅಂದರೆ ತುಂಬಾ ಕೂದಲು ಕಡಿಮೆ ಆಗಿಬಿಟ್ಟಿದೆ ಗೈಸ್. ನನಗೆ ಟೆನ್ಷನ್ ಆಗಿಬಿಡ್ತು, ಈ ಥರ ಆದರೆ ಬಾಲ್ಡ್ ಆಗಿಬಿಟ್ರೆ ಏನು ಮಾಡೋದಪ್ಪ ಅಂತ. ಹಂಗಾಗಿ ಸ್ವಲ್ಪ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವಾಗಲೂ ಅಂದ್ಕೊಳ್ಳೋದೇ ಬಂತು ಜೀವನ ಪೂರ್ತಿ, ಯಾವಾಗ ಕೇರ್ ಮಾಡ್ತೀನೋ ಯಾವಾಗೆಲ್ಲ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಜಡೆ ಹಾಕೊಂಬಿಡೋಣ, ಚಂದ ಮಾಡಿ ಒಂದು ಜಡೆ ಹಾಕಿ ಆಮೇಲೆ ನಾವು ಆಟ ಆಡಬೇಕು ಇವತ್ತು. ಸೊ ಆಟ ಈಸ್ ಕಂಪಲ್ಸರಿ ಫಾರ್ ಟುಡೇ, ಬಿಕಾಸ್ ಸಣ್ಣ ಆಗಲೇಬೇಕು ಗೈಸ್. ಹೆಲ್ತ್, ಫಿಸಿಕ್ ಎಲ್ಲನೂ ತುಂಬಾ ಇಂಪಾರ್ಟೆಂಟ್. ನೋಡಿ, ಈಗ ಜಡೆ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಸಣ್ಣಾಗಿದೆ ನನ್ನ ಕೂದಲು ಅಂತ. ಒಂದು ಟೈಮಲ್ಲಿ 2 ಜಡೆ ಹಾಕಿದರೆ ಇವಾಗ ನಂದು ಒಂದು ಜಡೆ ಏನಿದೆ ಅದ್ರಗಿಂತ ಜಾಸ್ತಿ ಸಿಗ್ತಾಯಿತ್ತು ಕೂದಲು, ಆಯ್ತಾ ಕೈಗೆ. ಅವಂತೂ ಪೂರ್ತಿ ಹೋಗ್ಬಿಟ್ಟಿದೆ ಪಾಪಚ್ಚಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಯಾವಾಗ ನಾವು ಅಡ್ವಾನ್ಸ್ ಆಗ್ತಾ ಹೋಗ್ತೀವಿ, ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋಗುತ್ತೆ, ಮಾಡರ್ನ್ ಆಗ್ತಾ ಹೋಗ್ತೀವಿ, ಆವಾಗ ಇಂಡೈರೆಕ್ಟಾಗಿ ಎಷ್ಟು ಒಳ್ಳೆದಿರುತ್ತೋ ಅಷ್ಟೇ ಕೆಟ್ಟದಿರುತ್ತೆ. ಸೊ ನಾವೆಲ್ಲನೂ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗಿರೋಂಥ ಪರಿಸ್ಥಿತಿ. ನೋಡಿ ಎಷ್ಟು ಸಣ್ಣ ಆಗಿದೆ ಅಂತ ಹೇಳಿ. ನಾನು ಯಾವಾಗಲೂ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 10 to 15 days ಏನೋ ಫ್ರೀ ಏರ್ ಬಿಟ್ಕೊಂಡು ಹೋಗ್ತೀನಿ. ಬಿಟ್ಟರೆ ಉಳಿದಿರೋ ಎಲ್ಲ ದಿನವೂ ಇದೇ ಥರ ಜಡೆ ಹಾಕಿ ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡೇ ಹೋಗೋದು. ಯಾಕಂತ ಹೇಳಿದರೆ ಅದು ಸಿಗ್ ಜಾಸ್ತಿ ಆದರೆ ಮತ್ತು ಡಸ್ಟ್ ಎಲ್ಲ ಕೂತ್ರೆ ಜಾಸ್ತಿ ಏರ್ ಫಾಲ್ ಆಗುತ್ತೆ, ಮತ್ತು ನನಗೆ ಸಿಗ್ ಬಿಡ್ಸೋಕ್ಕೂ ಕಷ್ಟ ಆಗುತ್ತೆ. ಆ ಥರ ಎಲ್ಲ ರೀಸನ್ಸು. ಕೂದಲಿಂಗ್ ಎಳೆದ್ರೆ ಬರುತ್ತೆ ನೋಡಿ, ತುಂಬಾ ಬೇಜಾರಾಗುತ್ತೆ ಅಟ್ಲೆ. ಓಕೆ, ಇಲ್ಲಿ ನೋಡಿ ಬಾಲ ಆಗಿದೆ, ಕುದುರೆ ಜುಟ್ಟು, ಬಾಲ. ಸೊ ನಿಮಗೆಲ್ಲ ಯಾರಿಗೆ ಲಾಂಗ್ ಹೇರ್ ಅಂದರೆ ಇಷ್ಟ, ದಪ್ಪ ಹೇರ್ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಮತ್ತು ನಿಮ್ಮದು ಹೇರ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ಒಂದು ವ್ಲಾಗನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಮೀಟ್ ಆಗೋಣ. ಬಾಯ್.